ನಮಸ್ತೆ ಕರ್ನಾಡು, ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ವಿ ಈಗಲ್ಸ್ ಟಿವಿ ಯೂಟ್ಯೂಬರ್. ನಾನೀಗ ಬಂದಿದ್ದೀನಿ ಆನೇಕಲ್ನ ಹೆಸರಾಂತ ಹಳೆಯ ದೇವಾಲಯವಾದ ಶ್ರೀ ರಾಮಲಿಂಗ ಚಂದ್ರ ಚೌಡೇಶ್ವರಿ ದೇವಾಲಯಕ್ಕೆ ಬಂದಿದ್ದೀನಿ. ಈ ಒಂದು ರಾಮಲಿಂಗ ಚಂದ್ರ ಚೌಡೇಶ್ವರಿ ದೇವಾಲಯದಲ್ಲಿ ಕಳೆದ 21 ವರ್ಷಗಳಿಂದ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾ ಇದ್ದಾರೆ ಈ ನಮ್ಮ ಮಾತೆಯರು. ಹಾಗಾಗಿ ಈ ಒಂದು 21ನೇ ವರ್ಷದ ವಾರ್ಷಿಕೋತ್ಸವ ಭಾಳ ಅದ್ಧೂರಿಯಾಗಿ ನಮ್ಮ ಆನೇಕಲ್ನ ಶ್ರೀ ರಾಮಲಿಂಗ ಚಂದ್ರ ಚೌಡೇಶ್ವರಿ ದೇವಾಲಯದಲ್ಲಿ ಹಾಗೂ ಶ್ರೀ ದೇವಾಲಯ ದಾಸಿಮಯ್ಯ ಭವನದಲ್ಲಿ ಭಾಳ ಅಚ್ಚುಕಟ್ಟಾಗಿ ಭಾಳ ನಾಜೂಕಾಗಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ನೋಡಿ ಯಾವ ರೀತಿ ಇದೆ ಒಂದು ನಮ್ಮ ದೇವಾಲಯದ ಶಿವನ ವಿಗ್ರಹಕ್ಕೆ ಭಾಳ ವಿಶೇಷವಾದ ಒಂದು ಪೂಜೆ ಅಲಂಕಾರವೊಂದು ಮಾಡಿದ್ದಾರೆ ನೋಡಿ. ಹಾಗೆಯೇ ಪಾರ್ವತಿ ದೇವರಿವರಿಗೆ ವಿಶೇಷ ಅಲಂಕಾರ ಮಾಡಿದ್ದಾರೆ. ಇದು ಕೂಡ ಹಾಗೆ ನೋಡಿ ಕಣ್ತುಂಬಿಸ್ಕೊಬೇಕೆಂದು ವಿನಂತಿ. ಹಾಗೆ ಚೌಡೇಶ್ವರಿ ಅಮ್ಮನವರಿಗೆ ಭಾಳ ವಿಶೇಷವಾಗಿ ಒಂದು ಅಲಂಕಾರವನ್ನು ಮಾಡಿದ್ದಾರೆ ಕೂಡ ಭಾಳಷ್ಟು ಚೆನ್ನಾಗಿದೆ. ಇದು ಕೂಡ ಕಣ್ತುಂಬಿಸ್ಕೊಬೇಕೆಂದು ವಿನಂತಿ. ಹಾಗೆಯೇ ನಮ್ಮ ದೇವಾಲಯ ದಾಸಿಮಯ್ಯನವರ ಉತ್ಸವ ಮೂರ್ತಿ ಕೂಡ ನೋಡಿ ಭಾಳ ಸುಂದರವಾಗಿ ಸೊಗಸಾಗಿ ಅಚ್ಚುಕಟ್ಟಾಗಿ ಅಲಂಕಾರ ಮಾಡಿದ್ದಾರೆ. ಬನ್ನಿ ಈ ಒಂದು ಎಲ್ಲ ವೀಕ್ಷಕ ಒಂದು ನೋಡ್ಕೊಂಬರೋಣ, ಬನ್ನಿ ವೀಕ್ಷಣೆಯನ್ನು ನೋಡ್ಕೊಂಬರೋಣ, ಬನ್ನಿ ನನ್ನೆಲ್ಲ ವೀಕ್ಷಕರೇ. ಒಂದು 3-4 ಕಿಟ್ನಿ ಆಗಿತ್ತು ಹೋಗ್ಬೋದಾ? ಯಾರು ಬರಲ್ಲ.
श्री चौड़ेश्वरी माता की, श्री पार्वती माता की, श्री पार्वती माता की, श्री रामलिंगेश्वर प्रभु की, श्री रामलिंगेश्वर प्रभु की, श्री रामलिंगेश्वर प्रभु की, माता की। ಆ ತಾಯಿ ಲಲಿತಾ ಪರಮೇಶ್ವರಿಯು ಇವತ್ತಿಗೆ 21 ವರ್ಷಗಳ ಪೂರ್ತಿ ಆಗ್ತದೆ. ಆ ತಾಯಿಯ ಅನುಗ್ರಹ ಸದಾ ಎಲ್ಲ ಭಕ್ತ ಮಹಾಶಯರಿಗೂ ಇಡೀ ಮಾದೇಕರ ಜನತೆಗೆ ಆ ತಾಯಿಯ ಅನುಗ್ರಹ ಸದಾ ಇರಲಿ ಅಂತೇಳಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಹಾಗೂ ಈಗ ಮಹಾಮಂಗಳಾರತಿ ಆಗ್ತದೆ. ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಸ್ಥಳದಲ್ಲೇ ಕುಳಿತುಕೊಂಡು ದೀಕ್ಷಾ ಮಾಡಬೇಕಾಗಿ ನಮ್ಮಲ್ಲಿ ಪ್ರಾರ್ಥನೆ. ಶಿವನೇ ಮಹಾರತಿ ಚಿದಂಬರೇ ಚರಣಿ ಸಾಗರನೇ ಮಾಂಗಲ್ಯೇ ಮಹಾದೇವನಾದಿ ವಿಶ್ವವಿನಾಶನ ವರ್ಣೇ ಆನಂದಕಾರಿ ದೇವಿ ಭವತಾರಿ ಭಕ್ತದೋದ್ಧಾರಿ ಶಂಕರಾಯ ನಮಃ ನಮಃ ಶಂಕರಾಯ ನಮಃ ಶಂಕರಾಯ ನಮಃ ನಮಃ ಶಂಕರಾಯ सर्व
ಎಲ್ಲರ ಮನೆ ನಮ್ದು ಲಲಿತಾ ಸಹಸ್ರನಾಮ ಶುರು ಮಾಡಿ 21 ವರ್ಷಗಳಾಯ್ತು. ಇವತ್ತಿಗೆ 21 ವರ್ಷಗಳಾಯ್ತು. ನಾವು ಶುರು ಮಾಡ್ಬೇಕಾದ್ರೆ ಕಾರಣ, ಮನೆಯಲ್ಲಿ ಹೆಣ್ಮಕ್ಳಿದ್ರು, ಅವ್ರಿಗೆ ಮದುವೆ ಆಗಿಲ್ಲ, ಕಾರ್ಯಗಳಾಗ್ಬೇಕು ಅನ್ನೋಂತ ಒಂದು ಗುರುಗಳನ್ನ ನಾವು ಕೇಳಿದಾಗ, ನೀವು ಲಲಿತಾ ಸಹಸ್ರನಾಮ ಹೇಳಿದ್ರೆ ಆ ಕಾರ್ಯಕ್ರಮಗಳೆಲ್ಲ ಆಗುತ್ತೆ ಅನ್ನೋದೊಂದು ಗುರುಗಳಿಂದ ಒಂದು ವಾಕ್ಯ. ಆಮೇಲೆ ನನ್ಗೆ ಓದಕ್ ಬರಲ್ಲ ಅಂದಾಗ ಅವರು ನೀವು ಹೇಳ್ತಾ ಇರಿ ಬರುತ್ತೆ ಅಂತ ಹೇಳಿದ್ರು. ಹಂಗಾಗಿ ನಿಮ್ ದೇವ್ರು ಯಾವ್ದು ಅಂದಾಗ ನಾನು ಚೌಡೇಶ್ವರಿ ದೇವ್ರು. ನಮ್ದು ಚೌಡೇಶ್ವರಿ ದೇವಿ ಹತ್ರ ಲಲಿತಾ ಸಹಸ್ರನಾಮ ಹೇಳಿದ್ರೆ ನಿಮ್ಗೆ ಕೇಳಿದ್ದು ಕೊಡ್ತಾಳೆ, ನಿಮ್ಗೆ ಅನ್ಕೊಂಡಿದ್ದಾಗತ್ತೆ ಅನ್ನೋಂತ ಮಾತು ಹೇಳಿದ್ರು. ನಾನು ಅದನ್ನ ಮಡಕೆ ದೇವಸ್ಥಾನಕ್ಕೆ ನಾನು ಮೀನಾಕ್ಷಿ ಮೊದ್ಲು ಶುರು ಮಾಡಿದಾಗ 1-2-3 ಬರ್ತಾ ಇದ್ವಿ. ನನಗೆ ಲಲಿತಾ ಸಹಸ್ರನಾಮ ಹೇಳಕ್ ಬರ್ತಾ ಇಲ್ಲ, ಆದ್ರೆ ಮೀನಾಕ್ಷಿ ಅಮ್ಮನವ್ರ ಜೊತೆಲಿ ಸೇರ್ಕೊಂಡು ಹೇಳ್ತಾ ಇದ್ದೆ. ಒಂದು ದಿನ ಅವರು ಬರ್ಲಿಲ್ಲ, ನಾನು ಒಬ್ಳೆ ಬಂದಿದ್ದೆ ದೇವಸ್ಥಾನದಾಗ, ನಾನು ಒಬ್ಳೆ ಇದ್ದೆ. ಅವಾಗ ನಾನು ದೇವಿಗೆ ಹೇಳಿದೆ, ನಾನು ಇಲ್ಲಿ ಕಲಿಬೇಕು, 10 ವರ್ಷ ಮಾಡ್ಬೇಕು ಅನ್ಕೊಂಡಿದ್ದೀನಿ, ತಪ್ಪಿಸ್ತೀರ, ವಾರ ಬರ್ತೀನಿ. ಇವತ್ತು ನಾನು ಬಂದಿದ್ದೀನಿ, ನನ್ ಜೊತೆಗೆ ಯಾರು ಇಲ್ಲ, ನಾನೊಬ್ಳೆ 5 ಶ್ಲೋಕನೋ ನಂಗೆ 10 ಶ್ಲೋಕನೋ ನಾನು ಹೇಳ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿ ಕೂತ್ಕೊಂಡೆ. 5 ನನ್ನ ಪಾಡಿಗೆ ನಾನು ಹೇಳಿದೆ. ಆವಾಗ ಒಂದು ಆಕೃತಿನೋ ಏನೋ ಒಂದು ನೆರಳು ಒಬ್ರು ಬಂದಂಗಾಯ್ತು. ದೇವಸ್ಥಾನದಲ್ಲಿ ಯಾರು ಇರ್ಲಿಲ್ಲ, ನಾನು ಒಬ್ಳೆ ಇದ್ದಿದ್ದು. ಅವತ್ತು ಪೂಜಾರರು ಕೂಡ ಎಲ್ಲೋ ಹೋಗಿದ್ರು. ಅವ್ರು ಇನ್ನೊಬ್ರು ಬಂದು ನನ್ನ ಜೊತೆಗೆ ನಾನು ಇದ್ದೀನಿ ಇಲ್ಲಿ ಅನ್ನೋ ಒಂದು ಇದಾಗೆ ನಾನು ಗೋಡೆ ಹೊಡ್ಕೊಂಡ್ ಕೂತಿದ್ದೆ. ಅವ್ರು ಬಂದು ಕಮ್ಮದ ಎದುರುಗಡೆ ಕೂತ್ಕೊಂಡ್ರು. ಆ ಲಲಿತಾ ಸಹಸ್ರನಾಮ ನಾನು ಇವಾಗ ನಿಲ್ಲಿಸ್ತೀನಿ ಅಂತ ಹೇಳ್ಕೊ ನನ್ ಮನಸ್ಸು ಹೇಳ್ತಾ ಇತ್ತು. ಆದ್ರೆ ಆ ನಾಲ್ಗೆ ನಿಂತ್ಕೊಂಡ್ಲಿಲ್ಲ, ಅದ್ರ ಪಾಡ್ಗೆ ಅದು ಹೇಳ್ಕೊಂಡು ಹೋಯ್ತು. ಅದು ನಮ್ಮ ಚೌಡೇಶ್ವರಮ್ಮನ ಹತ್ರ ಆಗಿದ್ದಂತ ಅನುಭವ. ಆ ಅಮ್ಮ ಅಲ್ಲಿ ಸ್ಥಾನವಾಗಿ ಇದ್ದಾಳೆ, ಅದೆಲ್ಲಾರು ಕೇಳಿದ್ದು ಕೊಡ್ತಾಳೆ ಅನ್ನೋಂತ ಅನುಭವಕ್ಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ. ನನ್ಗೆ ವಿದ್ಯೆ ಇರ್ಲಿಲ್ಲ, ಆದ್ರೆ ವಿದ್ಯೆ ಕೊಟ್ಲು. ಲಲಿತಾ ಸಹಸ್ರನಾಮ ಹೇಳೋದ್ರಿಂದ ಎಲ್ಲವೂ ಸಿಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ. ನಾನೊಂದು ಅಕ್ಷರ ಓದಿಲ್ಲ, ಇವಾಗ 4 ಜನಕ್ಕೆ ಲಲಿತಾ ಸಹಸ್ರನಾಮ ಹೇಳೋಂಗ ಆಗಿದ್ದೀನಿ. ಮತ್ತೆ ಏನ್ ನಾನು ಕೇಳ್ಕೊಂಡಿದ್ದೀನೋ, ಏನ್ ನಾನು ಅನ್ಕೊಂಡಿದ್ದೀನೋ ಎಲ್ಲಾ ಕಾರ್ಯಕ್ರಮಗಳು ಎಲ್ಲಾವುದು ಆಗಿದೆ. ಲಲಿತಾ ಸಹಸ್ರನಾಮ ಏನು ಅನ್ನೋದೇ ಗೊತ್ತಿರ್ಲಿಲ್ಲ.
ನಾವು ದೇವಸ್ಥಾನಕ್ಕೆ ಬರ್ತಾ ಇದ್ವಿ, ಬಂದು ಆಗ ಹೋಗ್ತಾ ಇದ್ವಿ. ಲೀಲಕ್ಕ ಅವರು ಹೇಳ್ತಾ ಇದ್ರು, ಬನ್ರಿ ಕುತ್ಕೊಳ್ರಿ ಹೇಳ್ರಿ ಅಂತ. ನಾವು ಮನೆಯಲ್ಲಿ ತಾಪತ್ರೆಗಳು ಎಷ್ಟೇ ಇರ್ಲಿ ಬಂದು ಹೋಗ್ತಾ ಇರ್ರಿ ಅಂದ್ರು. ಅವರು ಆಶೀರ್ವಾದದಿಂದ ನಾವು ಬಂದು ಹೇಳ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಹಂಗೆ ಬಾಯ್ಪಾಠ ಆಯ್ತು, ಕಲ್ತ್ಕೊಂಡಿದೀವಿ. ಮತ್ತೆ 21 ವರ್ಷ ಆಯ್ತು ಇಲ್ಲಿಗೆ. ಮತ್ತೆ 25 ವರ್ಷದವರೆಗೂ ಅನ್ಕೊಂಡ್ ಸಂಕಲ್ಪ ಮಾಡ್ಕೊಂಡಿದೀವಿ. ಮುಂದೆ ದೇವ್ರ ಇಚ್ಛೆ, ಅಯ್ಯಮ್ಮ ಲಲಿತಾ ದೇವಿ ಇಚ್ಛೆ, ಗಾಯತ್ರಿ ದೇವಿ ಇಚ್ಛೆ. ಮತ್ತೆ ಶ್ರೀ ರಾಮಲಿಂಗ ಚಂದ್ರ ಚೌಡೇಶ್ವರಿ ಸ್ವಾಮಿ ಪ್ರಸನ್ನ ಈ ಒಂದು ಲಲಿತಾ ಸಹಸ್ರನಾಮ ವಾರ್ಷಿಕೋತ್ಸವ ದೇವಾಂಗದ ಹೆಣ್ಣು ಮಕ್ಕಳು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಸುಮಾರು ಇದು 21ನೇ ವರ್ಷದ ವಾರ್ಷಿಕೋತ್ಸವ. ಈ ನಮ್ಮ ಕುಲಬಾಂಧವರಂತ ಹೆಣ್ಮಕ್ಳು ಪ್ರತಿಯೊಬ್ಬರು ಬಂದು ಮನೆಗೂ ಬಂದು ಬೆಳಿಗ್ಗೆ ಎಲ್ಲಾನು ದೇವರಿಗೆ ಅಭಿಷೇಕ ಹಾಗೂ ಸಾಯಂಕಾಲ ಲಲಿತಾ ಸಹಸ್ರನಾಮ ಪಾರಾಯಣ. ಪ್ರತಿ ವರ್ಷವೂ ಈ ಒಂದು ಶಿವರಾತ್ರಿ ಹಬ್ಬದ ಮೊದಲನೇ ಶುಕ್ರವಾರ ಪ್ರಾರಂಭಿಸ್ತಾ ಇದ್ದಾರೆ. ಎಲ್ಲರಿಗೂ ಮಹಿಳೆಯರಿಗೂ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಸ್ವಾಮಿಯ ಪರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ.